ಪ್ರಧಾನಿ ಮೋದಿಯವರಿಂದ ಮತ್ತೊಂದು ಸೆಲ್ಫಿ ವಿಡಿಯೋವನ್ನ ಬಿಡಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್ ಎನ್ನುತ್ತಲೇ ಪ್ರಧಾನಿ ಮೋದಿ ಮಾತನಾರಂಭಿಸಿದ್ದಾರೆ. ನಿನ್ನೆ ರಾತ್ರಿ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಇದು. ಸೆಲ್ಫಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ. ನಿನ್ನೆ ಮಧ್ಯರಾತ್ರಿ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ತು. ನಾನು ಪೋಸ್ಟ್ ಮಾಡಿದಂತಹ ವಿಡಿಯೋಗೆ ನೀವು ಪ್ರತಿಕ್ರಿಯಿಸಿದಂತ ರೀತಿ, ನೀವು ನೀಡಿದಂತಹ ಸಕಾರಾತ್ಮಕ ಸಲಹೆಗಳಿಗೆ ಧನ್ಯವಾದಗಳು ಅಂತ ಪ್ರಧಾನಿ ಮೋದಿ ಆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ನಮ್ಮ ಸಂಬಂಧ ಹೆಚ್ಚು ಬಾಂಧವ್ಯದೊಂದಿಗೆ ಮುಂದುವರಿಯುತ್ತೆ. ಧನ್ಯವಾದಗಳು ಸ್ನೇಹಿತರೆ ಅಂತ ಪ್ರಧಾನಿ ಮೋದಿ ಪೋಸ್ಟ್ ಹಾಕಿದ್ದಾರೆ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स। ಇನ್ನು ಇನ್ಸ್ಟಾದಲ್ಲಿ 102 ಮಿಲಿಯನ್ ಫಾಲೋವರ್ಸ್ ಅನ್ನ ಪ್ರಧಾನಿ ಮೋದಿ ಹೊಂದಿದ್ದು, ಪೋಸ್ಟ್ ಆದಂತ 8 ನಿಮಿಷಗಳಲ್ಲಿ ಬರೋಬ್ಬರಿ 25 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಗಳಿಸಿದ್ದು, 20 ನಿಮಿಷದಲ್ಲಿ 10 ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ. ಯುವಕರ ಪ್ರೀತಿ ಬೆಂಬಲಕ್ಕೆ ಮನದಾಳದಿಂದ ಧನ್ಯವಾದ ಅಂತ ನಮೋ ತಿಳಿಸಿದ್ದಾರೆ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। ಇತ್ತ ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಇಂದು ಕೂಡ ಮುಂದುವರಿತಾ ಇದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇಂದು ಮಧ್ಯಾಹ್ನದವರೆಗೆ ಡೆಡ್ ಲೈನ್ ಅನ್ನು ಕೊಟ್ಟಿದೆ ಸಿಜೆಪಿ ನೀಡಿರುವಂತಹ ಡೆಡ್ ಲೈನ್ ಇಂದಿಗೆ ಅಂತ್ಯವಾಗ್ತಾ ಇದೆ. ಪ್ರಧಾನ್ ರಾಜೀನಾಮೆ ಸೇರಿದಂತೆ 3 ಬೇಡಿಕೆಗಳನ್ನ ಸಿಜೆಪಿ ಇಟ್ಟಿದ್ದು, ಪ್ರಧಾನ್ ರಾಜೀನಾಮೆ ನೀಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದೆ. ಇವತ್ತು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳಲಿದೆ ಅಂತ ಸಿಜೆಪಿ ಎಚ್ಚರಿಸಿದ್ದು, ಕೇಂದ್ರ ಸಚಿವರ ಜೊತೆ ಇಂದು ಸಿಜೆಪಿ 3ನೇ ರೌಂಡ್ ಸಭೆಯನ್ನ ನಡೆಸ್ತಾ ಇದೆ. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಇವತ್ತು ಸಿಜೆಪಿ ಸಭೆಗೆ ಮುಂದಾಗ್ತಾ ಇದ್ದು, ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು, ದೆಹಲಿಯಲ್ಲಿ 18 ಮೆಟ್ರೋ ಸ್ಟೇಷನ್ಗಳಿಗಾಗಲೇ ಸ್ಥಗಿತವಾಗಿದೆ. ಸತತವಾಗಿ 4ನೇ ದಿನವೂ ಕೂಡ ದಿಲ್ಲಿ ಮೆಟ್ರೋ ಸೇವೆ ಅಯೋಮಯ ಸ್ಥಿತಿಗೆ ತಲುಪ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆಗಳೇ ಇವತ್ತು ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ರಾತ್ರೋರಾತ್ರಿ ಪ್ರಧಾನಿ ಮೋದಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಯುವ ಜನತೆಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ದೇಶದಾದ್ಯಂತ ಪ್ರತಿಭಟನೆಗೂ ಮುಂದಾಗ್ತಾ ಇದೆ. ಇವತ್ತು ಸಿಜೆಪಿ ಕೊಟ್ಟಂತ ಡೆಡ್ ಲೈನ್ ಕೂಡ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಸೊ ಎಲ್ಲಾ ಬೆಳವಣಿಗೆಗಳ ಓವರ್ ಆಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶಕುಂತಲ, ಕಳೆದ 4 ದಿವಸಗಳಿಂದ ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದಿರುವಂತಹದ್ದು. ಸಂಸತ್ ಚಲೋವನ್ನ ಸೋಮವಾರ ಹಮ್ಮಿಕೊಂಡಿದ್ದಂಥ ಸಂಸತ್ ಚಲೋದಲ್ಲಿ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಉಂಟಾಗಿತ್ತು. ಇದಾದ ಬಳಿಕ ಪರಿಸ್ಥಿತಿ ಶಾಂತವಾಗಿದೆ ಅಂತ ಕಂಡ್ರೂ ಕೂಡ ಸಿಜೆಪಿ ನಿರಂತರವಾದಂತಹ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದೆ. ಈಗ 2 ಸುತ್ತಿನ ಸಭೆಗಳು ಕೇಂದ್ರ ಸರ್ಕಾರ ಹಾಗೂ ಸಿಜೆಪಿ ಪಕ್ಷದ ವಕ್ತಾರರ ಜೊತೆ ಆಗಿರುವಂತಹದ್ದು. 2 ಸುತ್ತಿನ ಸಭೆಗಳಲ್ಲಿ 2 ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡುವಂತಹ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಂತಹ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿಲ್ಲ. ಇವತ್ತು ನಡೆಯುವಂತಹ ಸಭೆಯಲ್ಲಿ, 3ನೇ ಸುತ್ತಿನ ಸಭೆಯಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡುವಂತಹ ವಿಚಾರದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೇಂದ್ರ ಸರ್ಕಾರ ಕೊಡುವಂತಹ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತಹ ವಿಚಾರ ಕೇಂದ್ರದ ಮುಂದೆ ಯಾವುದೇ ರೀತಿಯಂತಹ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಮುಂದೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಇಡೀ ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತೆ ಅನ್ನುವಂತಹದನ್ನ
ನೋಡ್ತಾ ಇಲ್ಲ. ಹೀಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ತರಬೇಕಾಗಿದೆ. ಅದರಲ್ಲೂ ಬಹು ಮುಖ್ಯವಾಗಿ ಪರೀಕ್ಷೆಯಲ್ಲಿ ಅಕ್ರಮಗಳನ್ನ ತಡಿಬೇಕಾಗಿದೆ, ಮತ್ತೆ ಅಕ್ರಮ ಮಾಡಿದಂಥವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಕಾನೂನನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಈಗ ಸಂಪೂರ್ಣ ಸಿದ್ಧ ಆಗಿರುವಂತಹದ್ದು. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಒಂದು ಮಸೂದೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದನ್ನ ಮುಂದಿನ ವಾರ ಸೋಮವಾರ ಅದನ್ನ ಬಿಲ್ ಅನ್ನ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ಲೇಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ, ಟೇಬಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡುವಂತಹದ್ದು ಅಪ್ರಸ್ತುತ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಸರಿಯಾಗಿ 3:30ಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತಹದ್ದು. ಅಷ್ಟರ ಒಳಗಾಗಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಟಿದೆ. ಇವತ್ತು ಶನಿವಾರ, ನಾಳೆ ಭಾನುವಾರ, ಹೀಗಾಗಿ ರಜಾ ದಿನ ಆಗಿರೋದ್ರಿಂದ ಹೆಚ್ಚು ಜನರು ಸೇರುವಂತಹ ಭೀತಿ ಇರುವಂತಹದ್ದು ಜಂತರ್ ಮಂತರ್ ಸುತ್ತಮುತ್ತ. ಹಾಗಾಗಿ 18 ಮೆಟ್ರೋ ಸ್ಟೇಷನ್ಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಕಳೆದ 3 ದಿವಸಗಳಿಂದಲೂ ಕೂಡ ಇದೇ ರೀತಿ ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿದೆ. ಮೊದಲ ದಿವಸ 15 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿತ್ತು, ನಂತರ 16, ನಿನ್ನೆ 17, ಇವತ್ತು ಒಂದು ಎಕ್ಸ್ಟ್ರಾ 18 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿದೆ. ಮತ್ತೆ ದೆಹಲಿಯ ಲಿಕ್ಕರ್ ಶಾಪ್ಗಳ ಮೇಲೂ ಕೂಡ ಕಣ್ಣಿಡಲಾಗಿದೆ. ಜಂತರ್ ಮಂತರ್ನ ಸುತ್ತಮುತ್ತ ಇರ್ತಕ್ಕಂಥ ಲಿಕ್ಕರ್ ಶಾಪ್ಗಳನ್ನ ಸದ್ಯಕ್ಕೆ ಬಂದ್ ಮಾಡಿರುವಂತಹದ್ದು. ಮತ್ತೆ ಸಂಜೆ 8 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಲಿಕ್ಕರ್ ಶಾಪ್ಗಳನ್ನ ಓಪನ್ ಮಾಡಿರಬಾರ್ದು, ಅಷ್ಟರೊಳಗಾಗಲೇ ಬಂದ್ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಜೊತೆಗೆ ಜಂತರ್ ಮಂತರ್ನ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಬಹು ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗೆ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಡೆಡ್ ಲೈನ್ ಮುಗಿತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಾರರು ಮತ್ತೆ ಜಂತರ್ ಮಂತರ್ಗೆ ಬರಬಹುದು, ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು ಅನ್ನುವಂತಹ ಭೀತಿ ಇರೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗ ದೆಹಲಿಯಾದ್ಯಂತ ಮಾಡಿಕೊಳ್ಳಲಾಗಿದೆ. ಇನ್ನೊಂದ್ ಕಡೆ ಸೋನಂ ವಾಂಗ್ಚುಕ್ ಅವರು ಕೂಡ ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದಕ್ಕೆ ಕಾರಣ ಏನು ಅನ್ನುವಂತಹದನ್ನ ಅವರು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಅವರ ವಿರುದ್ಧ ಒಂದಷ್ಟು ಟೀಕೆಗಳು ಕೂಡ ಕೇಳಿ ಬಂದಿದ್ವು. ಅಂದ್ರೆ 26 ದಿವಸಗಳಿಗೆ ತಮ್ಮ ಉಪವಾಸ ಅಂತ್ಯಗೊಳಿಸಿದ್ರು, ಅವರು ಡೀಲ್ ಆಗ್ಬಿಟ್ರೇನೋ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ವು. ಅದಕ್ಕೆ ಸೋನಂ ವಾಂಗ್ಚುಕ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡಿದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ಬಂದಿದೆ, ನನ್ನ ಕುಟುಂಬ ಕೂಡ ಇದೆ, ಹಾಗಾಗಿ ನಾನು ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದೇನೆ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಸೋನಂ ವಾಂಗ್ಚುಕ್ ಅವರು ಕೊಟ್ಟಿದ್ದಾರೆ. ಪ್ರತಿಭಟನೆ ಮುಂದುವರಿತಾ ಇದೆ. ಇವತ್ತು ನಡೆಯುವಂತಹ ಸಭೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುವಂತಹದ್ದು. ಧನ್ಯವಾದ ಹರೀಶ್, ನಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.